ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾನು ತುಂಬಾ ಟೇಸ್ಟಿಯಾಗಿರೋಂಥ ಮತ್ತು ಹೋಟೆಲಲ್ಲಿ ಯಾವ ರೀತಿ ಸಿಗುತ್ತಲ್ವ ಶಾವಿಗೆ ಬಾತು, ಸೊ ಅದೇ ಥರನೇ ಉದುರಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ತಡ ಮಾಡ್ತೀವಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ. ಬನ್ನಿ ನಾನಿವತ್ತು ಶಾವಿಗೆ ಬಾತನ್ನ ಹೇಗೆ ಮಾಡೋದು ಉದ್ರಾಗಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಸ್ಟವ್ನ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರುತ್ತೆ. ನೀರು ಕುದ್ದಾಗ ಮಾತ್ರ ನಾನಿಲ್ಲಿ ಅನಿಲ್ ಶಾವಿಗೆನ ಬಳಸ್ತಾ ಇದ್ದೀನಿ. ಯಾವುದೇ ರೀತಿ MTR ಶಾವಿಗೆ ಅಲ್ಲ, ಇದು ಅನಿಲ್ ಶಾವಿಗೆ ಸೇಮ್ ಇದ್ರ ಶಾವಿಗೆ ಥರನೇ ಬರುತ್ತೆ, ತೆಳುವಾಗಿರುತ್ತೆ. ಸೊ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಶಾವಿಗೆ ಎಲ್ಲ ಬೆಂದಿದೆ. ಸೊ ಇದನ್ನ ಇವಾಗ ನೀರಿಂದ ಬಸ್ಕೊಂಡ್ಬಿಡಬೇಕು. ನೀವು ಮತ್ತೆ ಪ್ಲೇಟ್ ಹಾಕಿ ಬಸಿಬೇಡಿ, ಅದನ್ನು ಒಂದು ಹೋಲಿರೋವಂಥ ಪ್ಲೇಟ್ಗೆ ನಾನಿಲ್ಲಿ ಎಣ್ಣೆನ ಸವರಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾನು ಬಸಿತಾ ಇದ್ದೀನಿ. ನೋಡಿ, ನೀಟಾಗಿ ಎಣ್ಣೆನ ಫುಲ್ ಸ್ಪ್ರೆಡ್ ಮಾಡಬೇಕು, ಅಂದರೆ ಶಾವಿಗೆ ಹಿಡ್ಕೊಳ್ಳೋದಿಲ್ಲ ತಟ್ಟೆಗೆ, ಅದಕ್ಕೋಸ್ಕರ ಅಷ್ಟೇ. ನಾನೀಗ ನೀರಲ್ಲಿ ಕೂಡ ಎಣ್ಣೆ ಹಾಕಿರೋದ್ರಿಂದ ಅದು ಉದುರಾಗಿಯೇ ಇರುತ್ತೆ, ಆದರೂ ತಟ್ಟೆಗೆ ಹಿಡ್ಕೊಳ್ಬಾರ್ದು ಅಂತ ಮತ್ತು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇಲ್ಲಿ ನಾನು ತೆಗೆದು ಆರಕ್ಕಿಟ್ಟಿದ್ದೀನಿ. ಇವಾಗ ಒಂದು ಪುಟಾಣಿನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಪೇಸ್ಟ್ ರೆಡಿ ಸಿಗುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾವೇ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಲ್ಲಿ ನಾನೇ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕು. ಸೊ ಇದನ್ನ ಇವಾಗ ಒಂದು ಸೈಡ್ ಎತ್ತಿಟ್ಬಿಡೋಣ. ಇವಾಗ ನಾನಿಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಏನೇನು ತರಕಾರಿ ಬೇಕು ಅಂತಂದರೆ ನೋಡಿ, ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ, ಮತ್ತು ಕ್ಯಾರೆಟು, ಬೀನ್ಸು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಮತ್ತು ಕರಿಬೇವು, ಕೊತ್ತಂಬರಿ, ಮತ್ತು ಒಂದು ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀನಿ. ಸೊ ಮ್ಯಾಜಿಕ್ ಮಸಾಲ ಆಪ್ಷನಲು, ಅದು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಬಳಸ್ತಾ ಇರೋದು. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ನಾನಿಲ್ಲಿ ಬಸ್ತು ಒಂದು ಪ್ಲೇಟಿಗೆ ಹಾರಕ್ಕಿಟ್ಟಿದ್ದೀನಿ. ನೀರೆಲ್ಲ ಕೆಳಗಿಳಿದಿದೆ. ಅದು ತುಂಬ ಶಾವಿಗೆ ಹಾಕಿರೋದ್ರಿಂದ ನಾನಿಲ್ಲಿ ಸಪ್ರೇಟಾಗಿ ಬೇಗ ಆರಲಿ ಅಂತ ಮತ್ತು ಇನ್ನೊಂದು ಪ್ಲೇಟ್ನ ಎಣ್ಣೆ ಸವರ್ಬಿಟ್ಟು ಅರ್ಧ ಇದಕ್ಕೆ ಅರ್ಧ ಅದಕ್ಕೆ ಹಾಕಿ ಆರೋದಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ತುಂಬಾ ಬಿಸಿ ಇದೆ ಅಲ್ವಾ, ಅದಕ್ಕೋಸ್ಕರ ತೆಳುವಾದರೆ ಬೇಗನೆ ಆರುತ್ತೆ. ಹಾಗಾಗಿ ನಾನಿಲ್ಲಿ ದೊಡ್ಡ ಪ್ಲೇಟಿಗೆ ಅಷ್ಟು ಹಾಕಿಬಿಟ್ಟು ತೆಳುವಾಗಿ ಹರಡ್ತಾ ಇದ್ದೀನಿ. ಇವೆಲ್ಲ ನೀಟಾಗಿ ಪೂರ್ತಿ ತಣ್ಣಗಾಗೋವರೆಗೂ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ಇದನ್ನು ಆರಕ್ಕೆ ಬಿಟ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ, ಓಕೆನಾ. ಬನ್ನಿ, ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸ್ಟವ್ನ ಆನ್ ಮಾಡಿಕೊಂಡು ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆಯ ಕ್ವಾಂಟಿಟಿ ನೀವು ಎಷ್ಟು ಒಗ್ಗರಣೆ ಹಾಕ್ತೀರ ಅಥವಾ ಎಷ್ಟು ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಅಪಾನ್. ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ, ಸಾಸಿವೆ ಹಾಕಿಲ್ಲ, ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಕಡಲೆಬೇಳೆ, ಹಾಗೆಯೇ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವು, ಮತ್ತು ನಾವು ಇವಾಗ ಏನು ಹೆಚ್ಚಿಟ್ಕೊಂಡಿದ್ದೀವಲ್ವ ತರಕಾರಿಗಳನ್ನ ಒಂದೊಂದಾಗಿಯೇ ಹಾಕೋಬೇಕು. ನಾನಿವಾಗ ಶುಂಠಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಉಳಿದಿರೋಂಥ ತರಕಾರಿಗಳನ್ನೆಲ್ಲನೂ ಅಟ್ ಎ ಟೈಮ್ನೇ ಹಾಕ್ಕೊಂಡಿದ್ದೀನಿ. ಸಪ್ರೇಟಾಗಿ ಕೂಡ ಹಾಕಿ ಫ್ರೈ ಮಾಡಬೇಕು. ಇಲ್ಲಿ ನಾನು ಎಲ್ಲದನ್ನು ಒಂದೇ ಟೈಮ್ಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಟೊಮೊಟೊನ ಬಳಸಿಲ್ಲ, ನೀವು ಬೇಕಿದ್ದರೆ ಟೊಮೊಟೊ ಕೂಡ ಹಾಕ್ಕೋಬೋದು. ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಇರುತ್ತೆ ಅಂತ ನಾನು ಹಾಕಿಲ್ಲ, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು. ಸೊ ಇದು ಇವಾಗ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ನೋಡ್ತಿರ್ಬೋದು ನೀವಿಲ್ಲಿ, ಇವಾಗ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ. ಸೊ ಇವಾಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೇನೆ. ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕರೆಗೆ, ಅದಕ್ಕೋಸ್ಕರ. ಇವಾಗ ನಾನಿಲ್ಲಿ ಒಂದು ಪ್ಯಾಕೆಟ್ ಏನು ಮ್ಯಾಜಿಕ್ ಮಸಾಲ ತೊಗೊಂಡಿದ್ನಲ್ಲ, 1 ಶೀಟು, ಸೊ ಅದನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ.
ಅದಕ್ಕೋಸ್ಕರ ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಎಲ್ಲ ಹೀರ್ಕೊಳ್ಬೇಕಲ್ವ. ಸೊ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಇದನ್ನೆಲ್ಲ ಫ್ರೈ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಆಫ್ ಮಾಡಿದ್ದೀನಿ, ನಾನು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದ್ದೀನಿ. ನೋಡಿ ಅಷ್ಟರಲ್ಲಿ ಇಲ್ಲಿ ಶಾವಿಗೆ ಆರಿದೆಯಾ ಅಂತ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆರಿದೆ, ನೋಡಿ ಉದುರುದ್ರಾಗಿನೇ ಇದೆ ಇದು. ಸೊ ಇವಾಗ ಇದಕ್ಕೇ ನಾನಿಲ್ಲಿ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೇನೆ. ಯಾಕಂದರೆ ನೀವು ಬೇಕಿದ್ರೆ ಒಗ್ಗರಣೆಗೂ ಕೂಡ ಹಿಂಡ್ಬೋದು. ನಾನಿಲ್ಲಿ ಶಾವಿಗೆಗೆ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೇನೆ, ಅಂದರೆ ಅದನ್ನು ಚೆನ್ನಾಗಿ ಉದುರಾಗೆ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಶಾವಿಗೆಗೆ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೇನೆ. ನೀವು ಬೇಕಿದ್ರೆ ಒಗ್ಗರಣೆಗೂ ಕೂಡ ಹಾಕ್ಕೊಳ್ಬೋದು ಡೈರೆಕ್ಟಾಗಿ. ಇವಾಗ ಇದೆಲ್ಲ ಹಾಕಿದ ಮೇಲೆ ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನೋಡಿ ಇಲ್ಲಿ ನಾನು ನಿಂಬೆಹಣ್ಣು ಹಾಕಿದ ಮೇಲೂ ಅಷ್ಟೇ ಶಾವಿಗೆ ಎಷ್ಟು ತೆಳುವಾಗಿಯೇ ಉದುರಾಗಿದೆ. ನೋಡ್ತಿರ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ತಾಗಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಒಗ್ಗರಣೆಯನ್ನು ಮಾಡಿಟ್ಕೊಂಡಿದ್ನಲ್ವ, ಸೊ ಅದಕ್ಕೆ ಇವಾಗ ಡೈರೆಕ್ಟಾಗಿ ಶಾವಿಗೆನ ಹಾಕ್ಕೋತಾ ಇದ್ದೀನಿ. ಶಾವಿಗೆ ಎಲ್ಲ ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೀವು ಮಿಕ್ಸ್ ಮಾಡಬೇಕು. ಹಾಗೆಯೇ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತ ಚೆನ್ನಾಗಿ ಕಲಿಸ್ಬಿಡಬಾರ್ದು, ಸ್ವಲ್ಪ ನಿಧಾನಕ್ಕೇ ಕಲಿಸ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಬಾಣಲಿ ತೊಗೊಂಡಿರೋದ್ರಿಂದ ಸೊ ಅದಕ್ಕೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನಿಮಗೆ, ಪೂರ್ತಿ ಹಾಕ್ಕೊಂಡಿದ್ದೀನಿ. ತಟ್ಟೆಗೂ ಕೂಡ ಯಾವುದೇ ರೀತಿ ಶಾವಿಗೆ ಹಿಡ್ಕೊಳ್ಳಲ್ಲ, ಯಾಕಂದರೆ ನಾವು ಎಣ್ಣೆ ಹಚ್ಚಿರೋದ್ರಿಂದ ಅದು ಚೆನ್ನಾಗಿಯೇ ಬಿಡ್ಕೊಂಬರುತ್ತೆ ತಟ್ಟೆ ಎಲ್ಲ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ನಿಧಾನಕ್ಕೇ ಮಿಕ್ಸ್ ಮಾಡ್ಕೊಳ್ಬೇಕು, ತುಂಬಾ ಫೋರ್ಸ್ಫುಲ್ಲಿ ಇದನ್ನು ಮಿಕ್ಸ್ ಮಾಡಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಸಾಲ್ಟ್ ಏನಾದರೂ ಕಡಿಮೆ ಇದೆ ಅಂದರೆ ಈ ಟೈಮಲ್ಲಿ ಮತ್ತೆ ಕೂಡ ನೀವು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಶಾವಿಗೆ ಒಡಿಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಶಾವಿಗೆ ಎಲ್ಲೂ ಮುದ್ದೆ ಥರ ಇಲ್ಲ, ತುಂಬಾ ಉದುರಾಗಿದೆ. ನಾವು ಶಾವಿಗೆ ಬೇಯುವಾಗಲೂ ಕೂಡ ಎಣ್ಣೆನ ಅಪ್ಲೈ ಮಾಡಿದ್ವಿ, ಹಾಗೆ ಅದನ್ನ ಆರಕ್ಕೆ ಹಾಕುವಾಗಲೂ ಕೂಡ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ಶಾವಿಗೆ ಅಂಟು ಅಂತ ಅನಿಸೋದಿಲ್ಲ, ಮತ್ತು ಮುದ್ದೆ ಥರ ಇರಲ್ಲ. ನೋಡ್ತಿರ್ಬೋದು, ನಾವು ಇಲ್ಲಿ ಸ್ಪೂನಲ್ಲೇ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ಉದ್ದುದ್ರಾಗಿಯೇ ಇದೆ. ಮನೆಯಲ್ಲೆಲ್ಲರೂ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ, ಮಕ್ಕಳಿಗಂತೂ ತುಂಬಾ ಇಷ್ಟ ನಮ್ಮ ಮನೇಲಿ. ಸೊ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಈ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ, ಓಕೆನಾ. ಸೊ ನೋಡಿಲಿ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಸೊ ನಾನು ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.